ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಜನರಲ್ ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿ ಆಗಲಿ, ಎಸ್.ಡಿ. ಎಫ್.ಡಿ. ಆಗಿರಲಿ, ಮುಂತಾದ ಪರೀಕ್ಷೆಗಳಿಗೆ ಇದು ಸಹಾಯಕವಾಗುತ್ತೆ ಸ್ನೇಹಿತರೆ. ಜನರಲ್ ಇಂಗ್ಲಿಷ್ ಎಲ್ಲೇ ಹೋದರೂ ಬಹಳ ಮಹತ್ವ ಇದೆ ಸ್ನೇಹಿತರೆ. ನೋಡಿ, ಕೆಇಯಲ್ಲಿ ಕೇಳುವಂಥ ಪ್ರಶ್ನೆಗಳು ಸ್ನೇಹಿತರೆ ಇವೆಲ್ಲ ಜನರಲ್ ಇಂಗ್ಲಿಷ್. ನೋಡಿ, ಈಗ ಒನ್ ಬೈ ಒನ್ ಕ್ವಶನ್ ಚರ್ಚೆ ಮಾಡೋಣ. ನೋಡಿ, ಒಂದೇ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ಸಿನೋನಿಮ್ ಇದೆ ಸ್ನೇಹಿತರೆ. ಸಿನೋನಿಮ್ ಏನಿದೆಯಲ್ಲ, ಸಿನೋನಿಮ್ ಮತ್ತು ಎಂಟೋನಿಮ್ ಫಿಕ್ಸ್ 1 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ ಸ್ನೇಹಿತರೆ. ಬರ್ತಾ ಇದೆ. ಗ್ರಾಮ ಲೆಕ್ಕಾಧಿಕಾರಿ ಆಗಿರಲಿ, ಮುಂಬರುವ ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ ಸ್ನೇಹಿತರೆ. ನೋಡಿ, ಫಸ್ಟ್ ನೋಡಿ ಸ್ನೇಹಿತರೆ, ಸಿನೋನಿಮ್ ಅಂದ್ರೆ ಕನ್ನಡದಲ್ಲಿ ಗೊತ್ತಿರ್ಬೇಕು ಸ್ನೇಹಿತರೆ. ಸಿನೋನಿಮ್ ಅಂದ್ರೆ ಸಮಾನಾರ್ಥಕವಾಗಿರ್ಬೇಕು ಸ್ನೇಹಿತರೆ. ನೋಡಿ, ಸಿನೋನಿಮ್ ಅಂದ್ರೆ ಸಿನೋನಿಮ್ ಆಫ್ ಬ್ರೇವ್ ಅಂತ ಕೇಳಿ ಸ್ನೇಹಿತರೆ. ಬ್ರೇವ್ದ ಸಮಾನಾರ್ಥಕ ಯಾವ್ದಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ. ನೋಡಿ, ಸಮಾನಾರ್ಥಕ ಅಂದ್ರೆ ಇಬ್ಬರಿಗೂ ಒಂದೇ ತಕ್ಕಡಿಯಲ್ಲಿ ಇಟ್ಟರೆ ಇಬ್ಬರು ಸಮಾನವಾಗಿರ್ಬೇಕು. ಇದು ಒಂದು ಮ್ಯಾಗ ಕೆಳಗೆ ಐತಪ್ಪ ವಿರುದ್ಧಾರ್ಥಕ ಆಗುತ್ತೆ. ಅದಕ್ಕಾಗಿ ವಿರುದ್ಧಾರ್ಥಕ ಬರ್ತಪ್ಪ ಅಂದ್ರೆ ಆಂಟೋನಿಮ್ ಅಂತ ಕರಿತೀವಿ ಸ್ನೇಹಿತರೆ. ಅದೇ ತರ ನಾವು ಎಕ್ಸಾಂಪಲ್ ಹೂವೇ ಮಾಡ್ಕೊಂಡು ಸ್ನೇಹಿತರೆ. ನೋಡಿ, ಸಿನೋನಿಮ್ ಆಫ್ ಬ್ರೇವ್ ಕೇಳಿದ ಸ್ನೇಹಿತರೆ. ಬ್ರೇವ್ ನೋಡಿ, ಕನ್ನಡದಲ್ಲಿ ಬ್ರೇವ್ ಅಂದ್ರೆ ಗೊತ್ತಿರ್ಬೇಕು ಸ್ನೇಹಿತರೆ. ನಮ್ಗೆ ಬ್ರೇವ್ ಅಂದ್ರೆ ಏನು ನೋಡಿ ಸ್ನೇಹಿತರೆ, ಧೈರ್ಯಶಾಲಿ. ನೋಡಿ, ಬ್ರೇವ್ ಅಂದ್ರೆ ಧೈರ್ಯಶಾಲಿ. ನೋಡಿ, ಇದು ಆಪ್ಷನ್ ನೋಡಿ, ಏನಿದೆ ಕವರ್ಡ್, ನೆಕ್ಸ್ಟ್ ಆಪ್ಷನ್ ಬಿ ಬೋಲ್ಡ್, ನೆಕ್ಸ್ಟ್ ಆಪ್ಷನ್ ಸಿ ವೀಕ್. ಅದೇ ತರ ಆಪ್ಷನ್ ಡಿ ಏನಿದೆ ಸ್ನೇಹಿತರೆ, ಲೇಜಿ ಇದೆ ಸ್ನೇಹಿತರೆ. ನಮಗ ಇವು ಕನ್ನಡ ಮೀನಿಂಗ್ ಗೊತ್ತಿತ್ತಪ್ಪ ಅಂತಂದ್ರ ನಮಗ ಸಿನೋನಿಮ್ ಅಂತ ಅರ್ಥ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಕವಾಡ್ ಅಂದ್ರೆ ಏನು ಸ್ನೇಹಿತರೆ? ಕವಾಡ್ ನೋಡಿ, ಕವಾಡ್ ಅಂದ್ರೆ ಕನ್ನಡದಲ್ಲಿ ಹೇಡಿ ಅಂತ ಕರಿತೀವಿ ಸ್ನೇಹಿತರೆ. ಬಾಳ ಹೇಡಿ ಅನ್ನೋ ಕರಿತೀವಿ. ಅದೇ ತರ ಬೋಲ್ಡ್ ಅಂದ್ರೆ ನೋಡಿ ಸ್ನೇಹಿತರೆ, ಬೋಲ್ಡ್ ಅಂದ್ರೆ ನೋಡಿ ಸ್ನೇಹಿತರೆ ಧೈರ್ಯಶಾಲಿ. ಬೋಲ್ಡ್ ಅಂದ್ರೆ ಧೈರ್ಯಶಾಲಿ. ನೋಡಿ, ಇದಕ್ಕ ಈಕ್ವಲ್ ಆಯ್ತಲ್ಲ. ನಮ್ಮ ಮನಸ್ಸು ಈಗ ಆಪ್ಷನ್ ಬಿ ಕರೆಕ್ಟ್ ಅಂತ ಅನ್ನಿಸ್ತು. ಹೌದು, ಅದೇ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವೀಕ್ ಅಂದ್ರೆ ದುರ್ಬಲ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ವೀಕ್ ದುರ್ಬಲ. ದುರ್ಬಲ ಮತ್ತು ಧೈರ್ಯಕ್ಕೆ ನಮಗ ಅದು ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ. ಇದಕ್ಕೆ ನಮಗ ಅದು ಕಾಗ ಬಂದಾಗಲ್ಲ. ಅದೇ ತರ ಡಿ ನೋಡಿ ಸ್ನೇಹಿತರೆ, ಲೇಜಿ ಇದೆ. ಲೇಜಿ ಅಂದ್ರ ಸೋಮಾರಿ. ಸೋಮಾರಿ ಅಂತ ಕನ್ನಡದಲ್ಲಿ ನೋಡಿ ಸ್ನೇಹಿತರೆ, ಸೋಮಾರಿ. ಇದಕ್ಕೆ ಹೊಂದಾಣಿಕೆ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ ಸ್ನೇಹಿತರೆ. ಬೋಲ್ಡ್ ಅಂದ್ರ ಧೈರ್ಯಶಾಲಿ, ಬ್ರೇವ್ ಅಂದ್ರ ಧೈರ್ಯಶಾಲಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರ ಇದು ಕ್ವಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಅರ್ಥ. ನೋಡಿ, ಬೋಲ್ಡ್ ಧೈರ್ಯಶಾಲಿ, ಬ್ರೇವ್ ಧೈರ್ಯಶಾಲಿ. ನೋಡಿ, ಆಪ್ಷನ್ ಡಿ ಕರೆಕ್ಟ್. ಅದೇ ತರ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ಸ್ನೇಹಿತರೆ, ಎಂಟೋನಿಮ್ ಅಂದ್ರೆ ಕನ್ನಡದಲ್ಲಿ ವಿರುದ್ಧಾರ್ಥಕ ಪದ ಕರಿತೀವಿ ಸ್ನೇಹಿತರೆ. ವಿರುದ್ಧಾರ್ಥಕ, ಅಪೋಸಿಟ್ ವರ್ಡ್. ನೋಡಿ ಸ್ನೇಹಿತರೆ, ಆಫ್ ಎನ್ಸಿಯಂಟ್. ನೋಡಿ ಸ್ನೇಹಿತರೆ, ನೋಡಿ ಯಾವಾಗ ವಿರುದ್ಧಾರ್ಥಕ ಕೊಟ್ಟನ ಎನ್ಸಿಯಂಟ್ ದ ಎಂಟೋನಿಮ್ ಅಂದ್ರ ವಿರುದ್ಧಾರ್ಥಕ ಯಾವುದು? ಎನ್ಸಿಯಂಟ್ ನ ವಿರುದ್ಧಾರ್ಥಕ ಪದ ಯಾವುದು? ನೋಡಿ ಸ್ನೇಹಿತರೆ, ಆ ಎನ್ಸಿಯಂಟ್ ಅಂದ್ರ ಕನ್ನಡದಲ್ಲಿ ನಮ್ಗೆ ಏನು ಕರಿತೀವಿ ಸ್ನೇಹಿತರೆ? ಕನ್ನಡದಲ್ಲಿ ನಿಮ್ಗೆ ಗೊತ್ತಿರ್ತಪ್ಪ ಎನ್ಸಿಯಂಟ್ ಅಂದ್ರೆ ಗೊತ್ತಿರುತ್ತೆ ಸ್ನೇಹಿತರೆ. ಎನ್ಸಿಯಂಟ್ ಅಂದ್ರ ಏನ್ ಸ್ನೇಹಿತರೆ ಇದು? ನೋಡಿ ಸ್ನೇಹಿತರೆ, ಎರಡನೇ ಮಕ್ಕಳು ಏನ್ ಕೇಳಿದ್ರಪ್ಪ ಅಂದ್ರ ಎಂಟೋನಿಮ್ ಆಫ್ ಎನ್ಸಿಯಂಟ್ ಕೇಳಿದ ಸ್ನೇಹಿತರೆ. ಎನ್ಸಿಯಂಟ್ ಮೊದಲ ನಮ್ಮ ಕನ್ನಡದಲ್ಲಿ ಗೊತ್ತಿರ್ಬೇಕು ಸ್ನೇಹಿತರೆ. ಎನ್ಸಿಯಂಟ್ ಅಂದ್ರೆ ಏನು? ಪ್ರಾಚೀನ ಅರ್ಥ. ಪ್ರಾಚೀನ ನಮ್ ಕೇಳಿವಲ್ಲ ಆಲ್ರೆಡಿ ಹಿಸ್ಟ್ರಿ, ಎನ್ಸಿಯಂಟ್ ಹಿಸ್ಟ್ರಿ, ಎನ್ಸಿಯಂಟ್ ಹಿಸ್ಟ್ರಿ ಅಂತೆಲ್ಲ ಕೇಳಿವಲ್ಲ. ಅದೇ ತರ ಇದು ಪ್ರಾಚೀನ ಅನ್ನಂಗ ಅರ್ಥ. ನೆಕ್ಸ್ಟ್ ಏನ್ ಕೇಳೋಣ? ಎಂಟೋನಿಮ್ ಅಂದ್ರೆ ವಿರೋಧಿ ಕೇಳೋಣ. ಇನ್ನು ಟ್ರೈ ನೋಡಿ, ಆಪ್ಷನ್ ಎ ಏನಿದೆ? ಓಲ್ಡ್ ಇದೆ ಸ್ನೇಹಿತರೆ. ಓಲ್ಡ್ ಅಂದ್ರೆ ಹಳೆಯ. ನೆಕ್ಸ್ಟ್ ಮಾಡರ್ನ್ ಅಂದ್ರೆ ಆಧುನಿಕ. ನೋಡಿ ಸ್ನೇಹಿತರೆ, ಆಧುನಿಕ. ನೆಕ್ಸ್ಟ್ ಅಲ್ಲಿ ಅಂದ್ರೆ ಬೇಗ, ಬೇಗ. ನೆಕ್ಸ್ಟ್ ಪಾಸ್ಟ್ ಅಂದ್ರೆ ಹಿಂದಿನ ಅರ್ಥ. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವ ಹೊಂದಾಣಿಕೆ ಆತಪ್ಪ ಅಂತಂದ್ರೆ ನೋಡಿ, ಎನ್ಸಿಯಂಟ್ ಅಂದ್ರೆ ಪ್ರಾಚೀನ ಆದ್ರ ನಮ್ಮ ಸರ್ ಆಪ್ಷನ್ ಬಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರ ಮಾಡರ್ನ್, ಆಧುನಿಕ. ಇದೇನು ಅಪೋಸಿಟ್ ವರ್ಡ್ ಆಗಿದೆ. ಅದು ಪ್ರಾಚೀನ ಬಗ್ಗೆ ಹೇಳ್ತದೆ, ಇದು ಆಧುನಿಕ ಬಗ್ಗೆ ಹೇಳ್ತದೆ. ಅದಕ್ಕಾಗಿ ಇದು ಅಪೋಸಿಟ್ ವರ್ಡ್ ಆಗಿರ್ತದೆ ಸ್ನೇಹಿತರೆ. ಎನ್ಸಿಯಂಟ್ ಯಾವ್ದು ಕರೆಕ್ಟ್? ಮಾಡರ್ನ್ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಅದೇ ತರ ನೋಡಿ, ಥರ್ಡ್ ಒನ್ ನೋಡಿ ಸ್ನೇಹಿತರೆ, ಭಾಳ ಇದೆ ಇಂಗ್ಲಿಷ್ ಗ್ರಾಮರ. ನೋಡಿ ಸ್ನೇಹಿತರೆ, ಕ್ವಿಕ್. ಕ್ವಿಕ್ ಮೀನ್ಸ್ ಅಂದ್ರ ನೋಡಿ ಸ್ನೇಹಿತರೆ, ಕ್ವಿಕ್ ಎಂದರೇನು ಸ್ನೇಹಿತರೆ? ಕನ್ನಡದಲ್ಲಿ ಕ್ವಿಕ್ ಎಂದರೇನು ಕೇಳಿದ ಸ್ನೇಹಿತರೆ. ಆಪ್ಷನ್ ಏನ್ ಕೊಟ್ಟ ಸ್ನೇಹಿತರೆ? ಸ್ಲೋ ಕೊಟ್ಟ ಸ್ನೇಹಿತರೆ. ಆಪ್ಷನ್ ಬಿ ಫಾಸ್ಟ್ ಕೊಟ್ಟ ಸ್ನೇಹಿತರೆ. ಆಪ್ಷನ್ ಸಿ ವೀಕ್ ಕೊಟ್ಟ ಸ್ನೇಹಿತರೆ. ಆಪ್ಷನ್ ಡಿ ಲೇಟ್ ಕೊಟ್ಟ ಸ್ನೇಹಿತರೆ. ನೋಡಿ, ನಮಗೆ ಕ್ವಿಕ್ ಅಂದ್ರೆ ಕನ್ನಡದಲ್ಲಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಕರೆಕ್ಟ್ ಬರ್ತದೆ ಸ್ನೇಹಿತರೆ.
ಸ್ನೇಹಿತರೆ. ಕ್ವಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ ಸ್ನೇಹಿತರೆ, ಆಪ್ಷನ್ ಎ ಸ್ಲೋ ಅಂದ್ರೆ ನಿಧಾನ ಆಗುತ್ತೆ ಸ್ನೇಹಿತರೆ, ಹೌದಾ? ಸ್ಲೋ ಅಂದ್ರೆ ನಿಧಾನ, ಇದಕ್ಕೆ ಹೊಂದಾಣಿಕೆ ಆಗಲ್ಲ ಸ್ನೇಹಿತರೆ. ಅದೇ ತರ ಆಪ್ಷನ್ ಬಿ ನೋಡಿ ಸ್ನೇಹಿತರೆ, ಫಾಸ್ಟ್ ಇದೆ. ನೋಡಿ ಫಾಸ್ಟ್ ನನಗೆ ಯಾಕಪ್ಪ ಅಂದ್ರೆ ಫಾಸ್ಟ್ ಇದೆ ಆನ್ಸರ್, ಹೌದು ಇದೆ ಕರೆಕ್ಟ್. ಆದ್ರೆ ನೋಡಿ ಕ್ವಿಕ್ ಅಂದ್ರೆ ಏನು ಸ್ನೇಹಿತರೆ, ಕನ್ನಡದಲ್ಲಿ ನೋಡೋದು ಕ್ವಿಕ್ ಎಂದರೇನು? ನಮಗ ಆಪ್ಷನ್ ಎ ಸ್ಲೋ ಕೊಟ್ಟರೆ ಸ್ನೇಹಿತರೆ, ಸ್ಲೋ ಅಂದ್ರೆ ನಿಧಾನ ಆಗ್ತದೆ ಸ್ನೇಹಿತರೆ, ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಅದೇ ತರ ಕ್ವಿಕ್ ಅಂದ್ರೆ ನೋಡಿ ಸ್ನೇಹಿತರೆ, ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಕ್ವಿಕ್ ಫಾಸ್ಟ್ ಅಂತ ಕರಿತೀವಿ ನೋಡಿ ಸ್ನೇಹಿತರೆ. ಕ್ವಿಕ್ ಫಾಸ್ಟ್ ಫಾಸ್ಟ್ ನೋಡಿ ಸ್ನೇಹಿತರೆ, ಬಾಯಲ್ಲಿ ಬಂದೇ ಬರ್ತದೆ. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ವೀಕ್ ಅಂದ್ರೆ ದುರ್ಬಲ ಅಂತ ಬರ್ತದೆ ಸ್ನೇಹಿತರೆ, ದುರ್ಬಲ ಆಗಲ್ಲ. ನೆಕ್ಸ್ಟ್ ಲೇಟ್ ಇದೆ ಸ್ನೇಹಿತರೆ, ಲೇಟ್ ಆಗಲ್ಲ. ನಮ್ಮ ಆಪ್ಷನ್ ಬಿ ಇಸ್ ಕರೆಕ್ಟ್ ಸ್ನೇಹಿತರೆ. ಕ್ವಿಕ್ ಯಾವ್ದು ಕರೆಕ್ಟ್ ಆಗಿದೆ? ಫಾಸ್ಟ್ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಅದೇ ತರ ನೆಕ್ಸ್ಟ್ ಫೋರ್ತ್ ನೋಡೋಣ ಸ್ನೇಹಿತರೆ. ಐ ಸಾ ಡ್ಯಾಶ್ ಎಲಿಫೆಂಟ್ ಇನ್ ದ ಜೀರೋ. ನೋಡಿ ಸ್ನೇಹಿತರೆ, ಆಪ್ಷನ್ ಏನು ಕೊಟ್ಟನಪ್ಪ ಅಂದ್ರೆ ಎ ಕೊಟ್ಟನ ಸ್ನೇಹಿತರೆ, ಆಪ್ಷನ್ ಬಿ ಯಾನ್ ಕೊಟ್ಟನ ಸ್ನೇಹಿತರೆ, ಆಪ್ಷನ್ ಸಿ ದ ಕೊಟ್ಟನ ಸ್ನೇಹಿತರೆ, ಆಪ್ಷನ್ ಡಿ ನೋ ಆರ್ಟಿಕಲ್ ಕೊಟ್ಟನ ಸ್ನೇಹಿತರೆ. ಗೊತ್ತೇ ಆಗ್ಬಿಡ್ತೀನಿ ಇದು ಯಾವ ಸಬ್ಜೆಕ್ಟ್ ಅಂದ್ರೆ ಆರ್ಟಿಕಲ್ ಅಂತ. ಆರ್ಟಿಕಲ್ ಗೊತ್ತಿರ್ತಿದ್ರೆ ಆರ್ಟಿಕಲ್ ಇದುವೇ ಮೂಲ ಎ ಯಾನ್ ದ ಇಷ್ಟೇ ಇದಾವೆ ಸ್ನೇಹಿತರೆ ಆರ್ಟಿಕಲ್. ನಮಗ ಇಲ್ಲಿ ಯಾವ ಆರ್ಟಿಕಲ್ ಬರ್ತದೆ ಕೊಟ್ಟಿದ್ದಾನೆ ಸ್ನೇಹಿತರೆ, ಐ ಸಾ ಡ್ಯಾಶ್ ಎಲಿಫೆಂಟ್. ನೋಡಿ ಸ್ನೇಹಿತರೆ, ನಿಮಗ ಇಲ್ಲಿ ನೋಡಿ, ಸಾರಿ ಇಲ್ಲಿ ನೋಡಿ, ಫಸ್ಟ್ ಲೆಟರ್ ಏನಿದೆ, ಫಸ್ಟ್ ಲೆಟರ್ ಏನಿದೆ ಸ್ವರವಾಗಿದೆ. ನಮಗ ಎ ಇ ಐ ಓ ಯು ಇವು ಏನು 5 ಪದಗಳವಲ್ಲ ಇವೆಲ್ಲ ಓ ಅಂತ ಕರಿತೀವಿ. ಇನ್ನು ಉಳಿದ 21 ಏನು ಅಕ್ಷರಗಳಿವೆ, ಏನು ವರ್ಡ್ಸ್ಗಳಿವೆ, ಅವಕ್ಕೆ ಏನು ಕರಿತೀವಿ? ಕಾನ್ಸೋನೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಕಾನ್ಸೋನೆಂಟ್ 21 ಅಕ್ಷರಗಳಿಗೆ ಕಾನ್ಸೋನೆಂಟ್ ಅಂತ ಕರಿತೀವಿ. ಅವು ವ್ಯಂಜನಗಳು ಅಂತ ಕರಿತೀವಿ ಸ್ನೇಹಿತರೆ ಕನ್ನಡದಲ್ಲಿ. ನೋಡಿ ಸ್ನೇಹಿತರೆ, ಐ ಸಾ ಡ್ಯಾಶ್ ಎಲಿಫೆಂಟ್. ನೋಡಿ ಫಸ್ಟ್ ಲೆಟರ್ಸ್ ಏನಿದೆ ನೋಡಿ, ಇದು ಏನಿದೆ? ಇ ಇದೆ. ಇದು ಯಾವ್ದಿದು? ಓ ಎಲ್, ಹೌದಾ? ಕನ್ಫರ್ಮ್ ಆಯ್ತಾ? ಓ ಎಲ್ ಸರ್. ಸೌಂಡ್ ಏನು ಕೂಡ ಸ್ನೇಹಿತರೆ, ಸೌಂಡ್ ಭಾಳ ಇಂಪಾರ್ಟೆಂಟ್. ನೀವು ಇದು ಈಗ ನಮಗೆ ಏನು ಬಂದಿದೆ? ಇ ಇದೆ, ಇದು ಓ ಎಲ್, ಹೌದು ಕರೆಕ್ಟ್ ನಿಮ್ದು. ಈ ಸೌಂಡ್ ನೋಡಿ ಸ್ನೇಹಿತರೆ, ಸೌಂಡ್ ಭಾಳ ಮುಖ್ಯ ಆಗಿರ್ತದೆ. ಸೌಂಡ್ ಎಲಿಫೆಂಟ್ ನೋಡಿ ಸ್ನೇಹಿತರೆ, ಬರೀ ಕನ್ನಡದಲ್ಲಿ ಎಲಿಫೆಂಟ್ ನೋಡಿ ಎ ಎ ಎ ಬರ್ತದೆ ಸ್ನೇಹಿತರೆ. ಅದು ಏನದು? ಸ್ವರ ಆಗಿದೆ, ಏನು ಓವೆಲ್ಸ್ ಆಗಿದೆ. ಅದಕ್ಕಾಗಿ ನಾವು ಏನು ಬರೀಬೇಕಪ್ಪ ಅಂತಂದ್ರೆ ನೋಡಿ, ಯಾನ್ ಎಲಿಫೆಂಟ್. ನೋಡಿ ಸ್ನೇಹಿತರೆ, ಅರ್ಥ ಆಗುತ್ತ? ಆಪ್ಷನ್ ಬಿ ಕರೆಕ್ಟ್. ನಾವು ಎ ಎಲ್ಲಿ ಉಪಯೋಗ ಮಾಡ್ತೇವಪ್ಪ ಅಂದ್ರೆ ಅದು ಕಾನ್ಸೋನೆಂಟ್ ಸ್ನೇಹಿತರೆ. ಕಾನ್ಸೋನೆಂಟ್ ಅಂದ್ರೆ ವ್ಯಂಜನದಲ್ಲಿ ಸ್ನೇಹಿತರೆ. ನೋಡಿ ಯೂನಿವರ್ಸಿಟಿ, ಯೂನಿವರ್ಸಿಟಿ ಏನೈತಲ್ಲ ಇದು ಹಿಂದ್ಗಡೆ ಎ ಅಂತ ಬಳಸ್ತೇವೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಅನಿಸ್ತದ ಸರ್ ಇದು ಓವೆಲ್ಸ್ ಅಲ್ಲ ಅಂತ ಅನಿಸ್ತದ. ಹೌದು ಓವೆಲ್ಸ್, ಹೌದು. ಇದು ಸೌಂಡ್ ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೌಂಡ್ ನೋಡಿ ಯು ಯು ನೋಡಿ ವ್ಯಂಜನಾಕ್ಷರ ಸ್ನೇಹಿತರೆ, ವ್ಯಂಜನ. ಅದಕ್ಕಾಗಿ ನಾವು ಏನು ಬಳಸ್ತೀವಿ ಸ್ನೇಹಿತರೆ, ಅರ್ಥ ಆಗಿರ್ಬೇಕು ಅನಿಸ್ತಾ. ನೆಕ್ಸ್ಟ್ ನೋಡಿ, ದ ಎಲ್ಲಿ ಬಳಸಪ್ಪ ಅಂದ್ರೆ ಇದು ಡೆಫಿನೆಟ್ ಆರ್ಟಿಕಲ್ ಅಂತ. ಡೆಫಿನೆಟ್ ನಮ್ಗೆ ಗೊತ್ತಿರಬೇಕು ಅದು. ಅದು ಗೊತ್ತಿದ್ದಾಗ ಡೆಫಿನೆಟ್ ಆರ್ಟಿಕಲ್ ಬಳಸ್ತೀವಿ. ಅದೇ ಥರ ನೋ ಆರ್ಟಿಕಲ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಐದನೇ ನೋಡಿ ಸ್ನೇಹಿತರೆ, ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ನೋಡಿ ಸ್ನೇಹಿತರೆ, ಆಪ್ಷನ್ ಏನು ಕೊಟ್ಟು ನೋಡಿ ಸ್ನೇಹಿತರೆ, ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಯಾಟ್, ಆಪ್ಷನ್ ಡಿ ಬೈ ಸ್ನೇಹಿತರೆ. ಆಕ್ಚುಲಿ ನಾನು ಸ್ನೇಹಿತರೆ ಪ್ರಿಪೋಸಿಷನ್ ಕೊಟ್ಟಿರ್ಬೇಕು ಅನಿಸ್ತಾ. ದ ಬುಕ್ ಈಸ್ ಡ್ಯಾಶ್ ನಮ್ಗೆ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ, ಇಲ್ಲಿ ಆನ್ ಬಂದೇ ಬಿಡ್ತದೆ ಸ್ನೇಹಿತರೆ ಬಾಯಲ್ಲಿ. ಆನ್ ಆನ್ ದ ಬುಕ್ ಈಸ್ ಆನ್ ದ ಟೇಬಲ್ ಸ್ನೇಹಿತರೆ. ನೋಡಿ ಒಂದು ಬುಕ್ ಟೇಬಲ್ ಮೇಲ್ಗಡೆ ಇದೆ, ಮೇಲ್ಗಡೆ ಅಂತ ಬಂದಾಗ ನಾವು ಆನ್ ಅಂತ ಬಳಸ್ಬೇಕು ಸ್ನೇಹಿತರೆ. ಮೇಲ್ಗಡೆ ಇದ್ದಾಗ ಆನ್ ಅಂತ ಬಳಸ್ತೀವಿ ಸ್ನೇಹಿತರೆ. ಅದಕ್ಕಾಗಿ ನಾವು ಏನು ಬರಬೇಕಪ್ಪ ಅಂದ್ರೆ ಆನ್ ಇಸ್ ಕರೆಕ್ಟ್ ಸ್ನೇಹಿತರೆ. ಅದೇ ಥರ ಅದೇ ನೋಡಿ ಸ್ನೇಹಿತರೆ, ಸಿನೋನಿಮ್ ಕೇಳಿದ ಸ್ನೇಹಿತರೆ. ಇದೆ ಸಿನೋನಿಮ್ ಯಾಕೆ ಗೊತ್ತಾಗುತ್ತೆ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ ಸ್ನೇಹಿತರೆ. ಸಿನೋನಿಮ್ ಆರ್ ಆಂಟೋನಿಮ್ 1 ಮಾರ್ಕ್ಸ್ ಫಿಕ್ಸ್ ಬರ್ತಾ ಇದೆ ಕ್ವಶನ್ ಸ್ನೇಹಿತರೆ. ಸಿನೋನಿಮ್ ಅಂದ್ರೆ ನೋಡಿ ಸ್ನೇಹಿತರೆ, ಸಿನೋನಿಮ್ ಅಂದ್ರೆ ಈಗಾಗಲೇ ಹೇಳಿದ್ದೇನೆ ನಿಮಗೆ. ಸಿನೋನಿಮ್ ಅಂದ್ರೆ ಏನು ಸ್ನೇಹಿತರೆ, ವಿರುದ್ಧಾರ್ಥಕ. ನೋಡಿ ಸ್ನೇಹಿತರೆ, ಇದು ಸಾರಿ ವಿರುದ್ಧಾರ್ಥಕ ಅಲ್ಲ, ಸಮಾನಾರ್ಥಕ. ಸಿನೋನಿಮ್ ಅಂದ್ರೆ ಸಮಾನಾರ್ಥಕವಾಗಿರ್ಬೇಕಂತ. ಬಿಗಿನ್ ನೋಡಿ ಸ್ನೇಹಿತರೆ, ಬಿಗಿನ್ ಕೊಟ್ಟನೆ ಇಲ್ಲಿ. ಬಿಗಿನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಗೊತ್ತಿರ್ಬೇಕು ಸ್ನೇಹಿತರೆ. ಬಿಗಿನ್ ಅಂದ್ರೆ ಪ್ರಾರಂಭಿಸುವ ಅರ್ಥ, ಪ್ರಾರಂಭಿಸು. ಅದೇ ಥರ ಆಪ್ಷನ್ ಎ ಕೊಟ್ಟರೆ ಸ್ನೇಹಿತರೆ, ಎಂಡ್ ಕೊಟ್ಟರೆ ಸ್ನೇಹಿತರೆ. ಎಂಡ್ ಅಂದ್ರೆ ಕನ್ನಡದಲ್ಲಿ ಕೊನೆಯ ಅರ್ಥ ಸ್ನೇಹಿತರೆ. ಆಪ್ಷನ್ ಬಿ ಸ್ಟಾರ್ಟ್ ಕೊಟ್ಟರೆ ಸ್ನೇಹಿತರೆ. ಸ್ಟಾರ್ಟ್ ಅಂದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ಟಾರ್ಟ್ ಅಂದ್ರೆ ಪ್ರಾರಂಭಿಸುವಪ್ಪ, ಪ್ರಾರಂಭಿಸು. ಅದೇ ಥರ ಸಿ ಸಿ ಎಂ ಕೊಟ್ಟನಪ್ಪ ಅಂದ್ರೆ ಸ್ಟಾರ್ಟ್ ಕೊಟ್ಟರೆ ಸ್ನೇಹಿತರೆ. ಸ್ಟಾರ್ಟ್ ಅಂದ್ರೆ ನಿಲ್ಲಿಸುವಪ್ಪ.
ಸ್ನೇಹಿತರೆ. ಅದೇ ಥರ ಈಗೇನು ಕೊಟ್ಟಂತ ಸ್ನೇಹಿತರೆ ಕ್ಲೋಸ್ ಮುಚ್ಚು ಸ್ನೇಹಿತರೆ. ನಮಗೆ ಏನು ಬೇಕಾಗಿದೆ ಸ್ನೇಹಿತರೆ ಸಿನೋನಿಮ್ ಆಫ್ ಬಿಗಿನ್. ಬಿಗಿನದ ಸಮಾನಾರ್ಥಕ ಪದ ಯಾವುದು? ಸಿನೋನಿಮ್ ಆಫ್ ಬಿಗಿನ್ ಅಂತ ಕೇಳಿದ ಸ್ನೇಹಿತರೆ ಬಿಗಿನಿನ ಸಮಾನಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ನೋಡಿ, ಈಗಾಗಲೇ ನಾನು ಹೇಳಿಕೊಟ್ಟಿದ್ದೆ ನಿಮಗೆ. ಬಿಗಿನಿನ ಸಮಾನಾರ್ಥಕ ಪದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಸ್ಟಾರ್ಟ್ ಅಂದ್ರೆ ಪ್ರಾರಂಭಿಸುವ ಅರ್ಥ, ಬಿಗಿನ್ ಅಂದ್ರು ಪ್ರಾರಂಭಿಸುವ ಅರ್ಥ, ಯಾವುದು ಸಮಾನವಾಗಿದೆ ಸ್ನೇಹಿತರೆ. ಅದಕ್ಕೆ ಸಮಾನಾರ್ಥಕ ಪದ ಕರಿತೀವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೇವಂತ ನೋಡಿ ಸ್ನೇಹಿತರೆ ಎಂಟೋನಿಮ್ ಸ್ನೇಹಿತರೆ. ಇದು ಎಂಟೋನಿಮ್ ಅಂದ್ರ ವಿರುದ್ಧಾರ್ಥಕ ಪದ ಸ್ನೇಹಿತರೆ. ನೋಡಿ ಯಾವಾಗ ಕಟ್ಟೋಣಪ್ಪ ಅಂದ್ರೆ ಆಕ್ಸೆಪ್ಟ್ ಕೊಟ್ಟಂತ ಸ್ನೇಹಿತರೆ. ಆಕ್ಸೆಪ್ಟ್ ನೋಡಿ ಸ್ನೇಹಿತರೆ, ಆಕ್ಸೆಪ್ಟ್ ದ ವಿರುದ್ಧಾರ್ಥಕ ಪದ ಯಾವ್ದು ಕೊಟ್ಟಂತ ಸ್ನೇಹಿತರೆ ನೋಡಿ. ಅದೇ ತರ ಆಪ್ಷನ್ ಏನೇನು ಕೊಟ್ಟಿನಪ್ಪ ಅಂದ್ರೆ ರಿಸೀವ್ ಕೊಟ್ಟಂತ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಬಿ ಅಗ್ರಿ ಕೊಟ್ಟಂತ ಸ್ನೇಹಿತರೆ. ಆಪ್ಷನ್ ಸಿ ರಿಜೆಕ್ಟ್ ಕೊಟ್ಟಂತ ಸ್ನೇಹಿತರೆ. ಆಪ್ಷನ್ ಡಿ ಏಕ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಎಂಟೋನಿಮ್ ಆಫ್ ಅಕ್ಸೆಪ್ಟ್ ನೋಡಿ ಸ್ನೇಹಿತರೆ. ಅಕ್ಸೆಪ್ಟ್ ಅಂದ್ರೆ ಸ್ವೀಕರಿಸಿಕೊಳ್ಳೋದು ಸ್ನೇಹಿತರೆ. ಅಕ್ಸೆಪ್ಟ್ ಅಂದ್ರೆ ಸ್ವೀಕರಿಸಿಕೊಳ್ಳೋದು. ನಮಗ ಈಗ ಸ್ವೀಕರಿಸಿಕೊಳ್ಳೋದು ಅಂದ್ರೆ ತಿರಸ್ಕರಿಸೋದು ಬೇಕು ಸ್ನೇಹಿತರೆ ಮೀನಿಂಗ್ ನೋಡಿ. ರಿಸೀವ್ ಅಂದ್ರೆ ಆಗಲ್ಲ ಸ್ನೇಹಿತರೆ, ರಿಸೀವ್ ಅಂದ್ರೆ ಆಗಲ್ಲ. ಆಪ್ಷನ್ ಬಿ ಅಗ್ರಿ ಅಂದ್ರೆ ಒಪ್ಪಂದ ಆಗುತ್ತೆ ಸ್ನೇಹಿತರೆ, ಒಪ್ಪಂದ ಆಗುತ್ತ. ರಿಜೆಕ್ಟ್ ಅಂದ್ರೆ ತಿರಸ್ಕರಿಸು ಆಗುತ್ತೆ ಸ್ನೇಹಿತರೆ. ಟೇಕ್ ಅಂದ್ರೆ ತೆಗೆದುಕೊಳ್ಳುವಂತಾಗುತ್ತೆ ಸ್ನೇಹಿತರೆ. ನಮಗೆ ಬೇಕಾಗಿರೋ ಎಂಟೋನಿಮ್ ಆಫ್ ಅಕ್ಸೆಪ್ಟ್. ಆಂಟೋನಿಮ್ ಅಂದ್ರೆ ಗೊತ್ತಾಗದೆ ಸ್ನೇಹಿತರೆ ನಿಮಗೆ. ಇದು ವಿರುದ್ಧಾರ್ಥಕ ಪದವಾಗಿರ್ತದ. ಇದು ನಮ್ಗೆ ಅಕ್ಸೆಪ್ಟ್ ದ ವಿರುದ್ಧಾರ್ಥಕ ಪದ ಯಾವಾಗಪ್ಪ ಅಂತಂದ್ರೆ ರಿಜೆಕ್ಟ್ ಆಗಿರ್ತದೆ ಸ್ನೇಹಿತರೆ. ರಿಜೆಕ್ಟ್ ಯಾಕೆ ಆಗುತ್ತಪ್ಪ ಅಂತಂದ್ರೆ ಅಕ್ಸೆಪ್ಟ್ ಸ್ವೀಕರಿಸಿದ್ರ ರಿಜೆಕ್ಟ್ ಏನ್ ಮಾಡ್ತಪ್ಪ ಅಂದ್ರೆ ತಿರಸ್ಕರಿಸ್ತದೆ ಸ್ನೇಹಿತರೆ. ಅದೇ ತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆಪ್ಷನ್ ಸಿ ಕರೆಕ್ಟ್ ಸ್ನೇಹಿತರೆ. ಇದು ನೋಡಿ 8ನೇ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಸಿನೋನಿಮ್ ಆಫ್ ಹ್ಯಾಪಿ ಕೊಟ್ಟಾನ ಸ್ನೇಹಿತರೆ. ಹ್ಯಾಪಿ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಈ ಸಿನೋನಿಮ್ ಅಂದ್ರ ಸಮಾನಾರ್ಥಕ ಪದ ಸ್ನೇಹಿತರೆ. ಈಗಾಗಲೇ ನಾವು ಹಲವಾರು ಪ್ರಶ್ನೆಗಳು ಚರ್ಚೆ ಮಾಡಿದ್ರೆ ಸ್ನೇಹಿತರೆ. ಅದೇ ತರ ಸಿನೋನಿಮ್ ಅಂದ್ರ ನೋಡಿ ಸ್ನೇಹಿತರೆ ಸಮಾನಾರ್ಥಕ ಅನ್ನಂಗ ಕನ್ನಡದಲ್ಲಿ ನೋಡಿ ಸ್ನೇಹಿತರೆ. ಹ್ಯಾಪಿ ಅಂದ್ರ ಕನ್ನಡದಲ್ಲಿ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಹ್ಯಾಪಿ ಅಂದ್ರ ಸಂತೋಷ ಸ್ನೇಹಿತರೆ. ಅದೇ ತರ ಆಪ್ಷನ್ ನೋಡಿ ಸ್ನೇಹಿತರೆ. ಆಪ್ಷನ್ ಎ ಕೊಟ್ಟಿನಪ್ಪ ಅಂದ್ರೆ ಸ್ಯಾಡ್ ಕೊಟ್ಟನ ಸ್ನೇಹಿತರೆ. ಆಪ್ಷನ್ ಬಿ ಗ್ಲಾಡ್ ಕೊಟ್ಟನ ಸ್ನೇಹಿತರೆ. ಆಪ್ಷನ್ ಸಿ ಹ್ಯಾಂಗ್ರಿ ಕೊಟ್ಟನ ಸ್ನೇಹಿತರೆ. ಆಪ್ಷನ್ ಡಿ ವೀಕ್ ಕೊಟ್ಟನ ಸ್ನೇಹಿತರೆ. ನಾವು ಈಗಾಗಲೇ ಇವು ಕನ್ನಡದಲ್ಲಿ ಮೀನಿಂಗ್ ಗೊತ್ತಿದ್ರೆ ಮಾತ್ರ ಇವು ಸಿನೋನಿಮ್ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ ಆಪ್ಷನ್ ಸ್ಯಾಡ್ ಏನಿದೆಯಲ್ಲ ಇದು ಕನ್ನಡದಲ್ಲಿ ದುಃಖ ಅಂತ ಕರಿತೀವಿ ಸ್ನೇಹಿತರೆ. ಅದೇ ತರ ಆಪ್ಷನ್ ಬಿ ಏನಿದೆ ಸ್ನೇಹಿತರೆ ಗ್ಲಾಡ್, ಇದಕ್ಕೆ ಏನು ಕರಿತೀವಿ ಸಂತೋಷ ಕರಿತೀವಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇಂಥವೆಲ್ಲ ಗೊತ್ತಿರ್ಬೇಕಂದ್ರೆ ನಿಮಗೆ ವ್ಯಾಕ್ಯಾಬ್ಯುಲರಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪದ ಸಂಗ್ರಹ ಭಾಳ ಮುಖ್ಯ ಸ್ನೇಹಿತರೆ. ಅದೇ ತರ ಆಪ್ಷನ್ ಸಿ ಏನಿದೆ ಸ್ನೇಹಿತರೆ ಆಂಗ್ರಿ ಇದೆ ಸಿಕ್. ಆಂಗ್ರಿ ಅಂದ್ರೆ ಸಿಕ್ ಸ್ನೇಹಿತರೆ. ಅದೇ ತರ ಆಪ್ಷನ್ ಡಿ ವೀಕ್ ಇದೆ ಸ್ನೇಹಿತರೆ. ವೀಕ್ ಅಂದ್ರೆ ದುರ್ಬಲ ಸ್ನೇಹಿತರೆ. ನಮಗೆ ಏನ್ ಬೇಕಾಗಿದೆ ಸ್ನೇಹಿತರೆ ಈಗ ಹ್ಯಾಪಿ ಬೇಕಿದೆ ಸ್ನೇಹಿತರೆ. ಹ್ಯಾಪಿದ ಸಮಾನಾರ್ಥಕ ಬೇಕಿದೆ. ನಮಗೆ ಹ್ಯಾಪಿದ ಸಮಾನಾರ್ಥಕ ಬೇಕಪ್ಪ ಅಂದ್ರೆ ಇವಾಗ ನೋಡಿ ಸ್ನೇಹಿತರೆ ಯಾವ್ದಿದೆ ಗ್ಲಾಡ್ ಇದೆ ಸ್ನೇಹಿತರೆ. ಆಪ್ಷನ್ ಬಿ ಕರೆಕ್ಟ್ ಸ್ನೇಹಿತರೆ. ಗ್ಲಾಡ್ ಅಂದ್ರ ಸಂತೋಷ ಸ್ನೇಹಿತರೆ. ಸಂತೋಷ ಏನಾಗುತ್ತಪ್ಪ ಅಂದ್ರೆ ಸಿನೋನಿಮ್ ಆಗುತ್ತೆ ಸ್ನೇಹಿತರೆ. ಅದೇ ತರ 9th ನೋಡಿ ಸ್ನೇಹಿತರೆ 9ನೇ ಕ್ವಶನ್ ಎಂಟೋನಿಮ್ ಅಂದ್ರೆ ಈಗಾಗಲೇ ಹೇಳಿದ ಸ್ನೇಹಿತರೆ. ಎಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ ಅಥವಾ ಡಿಫಿಕಲ್ಟ್ ದ ವಿರುದ್ಧಾರ್ಥಕ ಪದ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಡಿಫಿಕಲ್ಟ್ ದ ವಿರುದ್ಧಾರ್ಥಕ ಪದ ಏನಪ್ಪ ಅಂದ್ರೆ ಡಿಫಿಕಲ್ಟ್ ಅಂದ್ರೆ ಏನು ಸ್ನೇಹಿತರೆ ನೋಡಿ ಸ್ನೇಹಿತರೆ. ಡಿಫಿಕಲ್ಟ್ ಅಂದ್ರ ಕಠಿಣ ಸ್ನೇಹಿತರೆ. ನೆಕ್ಸ್ಟ್ ಅದೇ ತರ ಆಪ್ಷನ್ ಎ ಏನ್ ಕೊಟ್ಟನಪ್ಪ ಅಂದ್ರೆ ಹಾರ್ಡ್ ಕೊಟ್ಟನ ಸ್ನೇಹಿತರೆ. ಆಪ್ಷನ್ ಬಿ ಏನ್ ಕೊಟ್ಟನ ಸ್ನೇಹಿತರೆ ಈಸಿ ಕೊಟ್ಟನ ಸ್ನೇಹಿತರೆ. ಆಪ್ಷನ್ ಸಿ ಏನ್ ಕೊಟ್ಟನ ಸೌ ಕೊಟ್ಟನ. ಆಪ್ಷನ್ ಡಿ ಹೆವಿ ಕೊಟ್ಟನ ಸ್ನೇಹಿತರೆ. ನಮ್ಗೆ ಕನ್ನಡ ಮೀನಿಂಗ್ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಹಾರ್ಡ್ ಅಂದ್ರ ಕಠಿಣ ನೋಡಿ ಕಠಿಣ. ಈಸಿ ಅಂದ್ರ ಸುಲಭ. ನೆಕ್ಸ್ಟ್ ಸೌ ಅಂದ್ರ ನೋಡಿ ಇದು ಕಠಿಣ. ನೆಕ್ಸ್ಟ್ ಹೆವಿ ಅಂದ್ರ ಭಾರವಾಗಿದೆ ಸ್ನೇಹಿತರೆ. ನಮಗ ಎಂಟೋನಿಮ್ ಆಫ್ ಡಿಫಿಕಲ್ಟ್ ಕೇಳಿದ್ರೆ ಸ್ನೇಹಿತರೆ ಡಿಫಿಕಲ್ಟ್ ವಿರುದ್ಧಾರ್ಥಕ ಪದ ಯಾವ್ದು ನೋಡಿ ಸ್ನೇಹಿತರೆ ಹಾರ್ಡ್. ನೋಡಿ ಸ್ನೇಹಿತರೆ ಹಾರ್ಡ್ ಆಗಲ್ಲ. ಯಾಕಂದ್ರೆ ಡಿಫಿಕಲ್ಟ್ ಕಠಿಣ ಆದ್ರೆ ಹಾರ್ಡ್ ಕಠಿಣ ಆಗಿರುತ್ತೆ. ನೆಕ್ಸ್ಟ್ ಈಜಿ ನೋಡಿ ಸ್ನೇಹಿತರೆ. ಈಜಿ ಅಂದ್ರೆ ಸುಲಭ. ನೋಡಿ ಡಿಫಿಕಲ್ಟ್ ಇದು ಯಾಕಣ ಹೌದು ಅನಿಸ್ತದೆ ಸ್ನೇಹಿತರೆ. ಹೌದು ಇದೇ ಕರೆಕ್ಟ್ ಆಗಿದೆ. ಎಂಟೋನಿಮ್ ಆಫ್ ಡಿಫಿಕಲ್ಟ್ ಬೇರೆ ಸ್ನೇಹಿತರೆ. ಡಿಫಿಕಲ್ಟ್ ಅಂದ್ರೆ ಏನು ಸ್ನೇಹಿತರೆ ಕಠಿಣ ಅಂತ ಅರ್ಥ. ನಮಗ ಇಲ್ಲಿ ವಿರುದ್ಧಾರ್ಥಕ ಪದ ಯಾವ್ದಪ್ಪ ಅಂದ್ರೆ ಸುಲಭ ಆದ ಸ್ನೇಹಿತರೆ ಈಜಿ. ಅದೇ ತರ ಸೌ ಅಂದ್ರೆ ಕಠಿಣ ಆಗಲ್ಲ ಸ್ನೇಹಿತರೆ. ಜಿ ಹೆವಿ ಅಂದ್ರೆ ಭಾರ ಆಗಲ್ಲ ಸ್ನೇಹಿತರೆ. ಅದೇ ತರ ನಾನು ಲಾಸ್ಟ್ ಒಂದು ನೋಡಿ ಸ್ನೇಹಿತರೆ 10ನೇ ಕ್ವಶನ್ ನೋಡಿ ಸ್ನೇಹಿತರೆ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಸ್ನೇಹಿತರೆ. ಇದು 1 ಮಾರ್ಕ್ ಕ್ವಶನ್ ಫಿಕ್ಸ್ ಇದೆ ಸ್ನೇಹಿತರೆ. ಮುಂಬರುವ ಎಲ್ಲಾ ಎಕ್ಸಾಮ್ಗಳು ಸಹಾಯಕವಾಗುತ್ತದೆ. ಅದೇ ತರ ಗ್ರಾಮೀಣ ಲೆಕ್ಕಾಧಿಕಾರಿ 1 ಮಾರ್ಕ್ ಕ್ವಶನ್ ಫಿಕ್ಸ್ ಇದೆ ಸ್ನೇಹಿತರೆ. ಚೂಸಿಂಗ್ ದ ಸ್ಪೆಲ್ಲಿಂಗ್ ಚೆಕ್ ಹೇಳ್ತಾನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ರಿಸೀವ್ ಸ್ಪೆಲ್ಲಿಂಗ್ ನೋಡಿ ಸ್ನೇಹಿತರೆ. ಸ್ಪೆಲ್ಲಿಂಗ್ ಗೊತ್ತಿದ್ರೆ ಮಾತ್ರ 1 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಬರುತ್ತೆ. ಇಲ್ಲಿಕ್ಕಪ್ಪ ಅಂದ್ರೆ ಮೈನಸ್ ಆಗೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ ರಿಸೀವ್ ನೋಡಿ ಸ್ನೇಹಿತರೆ ನನಗೆ ಅನಿಸ್ತದ
ಬಿ ಇಸ್ ಕರೆಕ್ಟ್ ಸ್ನೇಹಿತರೆ. ಹೌದು, ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಸಿ ರಿಸೀವ್. ನೆಕ್ಸ್ಟ್ ಆಪ್ಷನ್ ಸಿ ರಿಸೀವ್ ಆಗಲ್ಲ ಸ್ನೇಹಿತರೆ. ಇದು ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗ್ತದೆ ಸ್ನೇಹಿತರೆ, ರಿಸೀವ್. ನೋಡಿ ಸ್ನೇಹಿತರೆ, ಈಗಾಗಲೇ ನಾವು ಈ ಮುಂತಾದ 10 ಎಕ್ಸಾಂಪಲ್ ಚರ್ಚೆ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಇವು ಕೆ ಎಕ್ಸಾಮ್ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಇದೇ ತರ ನಿಮ್ಗೆ ವಿಡಿಯೋಗಳು ಬೇಕಾದರೆ, ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನೀವು ಇದು ಪಾರ್ಟ್ 1 ಇದೆ ಸ್ನೇಹಿತರೆ ಕ್ವಶನ್. ನೆಕ್ಸ್ಟ್ ಪಾರ್ಟ್ 2 ಕ್ವಶನ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಿಮ್ಗೆ ಇಷ್ಟವಾದರೆ ಮತ್ತು ಫಾಲೋ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.